ಕೈ ಮುಗಿದರೆ ಕಲ್ಯಾಣ, ಕಸ ಹಾಕಿದರೆ ಸರ್ವನಾಶ. ಕಸ ಹಾಕೋರಿಗೆ ವಿಶಿಷ್ಟ ನಾಮಫಲಕದ ಮೂಲಕ ಜಾಗೃತಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಭಿವೃದ್ಧಿಯಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವ ನಗರ. ಆದರೆ ನಗರದ ಹಲವೆಡೆ ಕಸ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿದ್ದು ಸ್ವಚ್ಛತೆಯ ಸಮಸ್ಯೆ ಮಾತ್ರ ಹಾಗೆ ಉಳಿದಿದೆ. ಸರ್ಕಾರ ಹಾಗೂ ಪಾಲಿಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಜನರ ಸಹಕಾರವಿಲ್ಲದೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಜನರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಜಾಗೃತಿ ಮೂಡಿಸಲು ನಿವೃತ್ತ ಅಧಿಕಾರಿಯೊಬ್ಬರು ವಿನೂತನ ಅಭಿಯಾನ ಆರಂಭಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 49ರಲ್ಲಿ ವಿಶೇಷ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ದಾನೇಶ್ವರಿ 5ನೇ ಹಂತದ ಗಾರ್ಡನ್ ಬಳಿ ಅಳವಡಿಸಿರುವ ನಾಮಫಲಕ ಇದೀಗ ಸಾರ್ವಜನಿಕರ ಗಮನ ಸೆಳೀತಾ ಇದೆ. ಕೈ ಮುಗಿದರೆ ಕಲ್ಯಾಣ, ಕಸ ಹಾಕಿದರೆ ಸರ್ವನಾಶ. ಈ ಸಂದೇಶದಲ್ಲಿ ಸ್ವಚ್ಛತೆಯ ಸಂಪೂರ್ಣ ಸಾರವನ್ನೇ ಜನರಿಗೆ ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಆ ಕೈಗೆ ಫಸ್ಟ್ ನಾವು ನಮಸ್ಕಾರ ಮಾಡ್ತೀವಿ. ದಯಮಾಡಿ ಹಾಕಬೇಡ್ರಿ. ನಿಮ್ಮ ಭಗವಂತ ನಿಮ್ಮ ಲಕ್ಷ್ಮಿಯಿಂದ ನೀವು ಹೊರಗಾಗತ್ತೀರಿ. ದಯಮಾಡಿ ಅದನ್ನು ಮಾಡಬೇಡ್ರಿ. ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅದನ್ನು ಚೆಂದಾಗಿ ಏನು ಗಾಡಿ ಬರ್ತೈತಿ ಅವ್ರಿಗೆ ಕೊಡ್ರಿ. ಇಲ್ಲಂತಂದ್ರೆ ವಾರಕ್ಕೊಮ್ಮೆ ನೀವು ಅದನ್ನು ಏನಾರು ಮಾಡಿ ಅಲ್ಲಿ ಎಲ್ಲಿ ಅವರು ಯಾಡ್ ಇರ್ತೈತಿ ಅಲ್ಲಿ ಹೋಗಿ ಕೊಡ್ರಿ. ಮನೆಗೆ ಗಾಡಿ ಬಂದ್ರೂ ನೀವು ಹಿಂಗೆ ಮಾಡ್ತೀರಿ. ಅದು ಯಾರು ದುಡ್ಡು? ನಿಮ್ಮದೇ ದುಡ್ಲಿಂತ್ರ ಅದು ಖರ್ಚು ಮಾಡಿ ಕಾರ್ಪೊರೇಷನ್ದವರು ಅಥವಾ ಮಹಾನಗರ ಪಾಲಿಕೆ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಇದನ್ನೆಲ್ಲ ನಿಮ್ಮ ದುಡ್ಲಿಂತ್ರ ಖರ್ಚು ಮಾಡ್ತಾ ಇದ್ದಾರೆ. ನಿಮ್ಮ ಮನೆ ಮುಂದೆ ಗಾಡಿ ಬಂದರೂ ನೀವು ತಂದು ಇಲ್ಲಿ ಮೂಲಿ ಒಳಗೆ ಹಾಕ್ತೀರಿ. ದಯಮಾಡಿ ನಿಮ್ಮ ಲಕ್ಷ್ಮಿ ನಿಮ್ಮ ಭಗವಂತನನ್ನು ಯಾವುದೂ ನಿಮ್ಮ ಓಣಿ ಮೂಲಿ ಒಳಗೆ ಹಾಕಬೇಡ್ರಿ ಅಂಥೇಳಿ ನಿಮ್ಮನಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ದಯಮಾಡಿ ಇದನ್ನು ಪಾಲಿಸ್ರಿ. ಮತ್ತು ಹಿಂಗೆ ಎಲ್ಲೆಲ್ಲಿ ಕಸ ಹಾಕ್ತಾರೆ ಕಾರ್ಪೊರೇಟರ್ ಇರ್ಬೋದು ಅಥವಾ ಅಲ್ಲಿ ಎಲ್ಲ ಲೀಡರ್ಸ್ ಸೋಕಾಲ್ಡ್ ರಾಜಕೀಯ ವ್ಯಕ್ತಿಗಳದಾರಲ್ಲ ಅವ್ರಿಗೆಲ್ಲರಿಗೂ ಮನವಿ ಮಾಡ್ತೀನಿ. ಇದನ್ನು ಬೋರ್ಡ್ ಗೀಡ್ ಹಾಕಿ ಅದ್ರ ಜೊತೆ ನಿಮ್ಮ ಹೆಸರು ಹಾಕೋರಿ, ನಿಮ್ಮ ಫೋಟೋನೂ ಹಾಕೋರಿ. ಆದರೆ ದಯಮಾಡಿ ಇಂಥದ್ದು ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇವತ್ತು. ನೀವು ದಯಮಾಡಿ ಇದಕ್ಕೆ ಸಹಕಾರ ಕೊಡ್ರಿ ಅಂತ ಕೇಳ್ತೇನೆ ನಾನು ದಾನೇಶ್ವರಿ ನಗರ 5ನೇ ಹಂತದ ನಿವಾಸಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಾಕಷ್ಟು ಕಸ. ಎಷ್ಟು ಕಸ ಅಂತಂದರೆ ಇಷ್ಟು ಮಾಸ್ಕಿಟೋಸ್ ಬ್ರೀಡಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು. ಅದರಿಂದ ಹಿರಿಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ತುಂಬ ಆಗ್ತಿತ್ತು. ಆಮೇಲೆ ನಾವೆಲ್ಲರೂ ಸೇರಿ, ನಮ್ಮ ಕಾಲನಿಯವ್ರು ಎಲ್ಲರೂ ಸೇರಿ ನಾವು ಇದನ್ನು ಒಂದು ಡ್ರೈವ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹೆಂಗಾದರೂ ಮಾಡಿ ಎಷ್ಟು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಫಸ್ಟ್ ನಾವು ಅದನ್ನು ಮಾಡೋಣ. ಫಸ್ಟ್ ನಾವು ನಮ್ಮ ಮನೆ ಕ್ಲೀನ್ ಹೆಂಗೆ ಇಟ್ಕೋತೀವಿ ಹಂಗೆ ನಮ್ಮ ಏರಿಯಾ, ನಮ್ಮ ಕಾಲನಿ ಎಲ್ಲನೂ ಕ್ಲೀನ್ ಇಟ್ಕೋಬೇಕು. ಎಲ್ಲರಿಗೂ ಇಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ನಿಮ್ಮ ಊರು ಸ್ವಚ್ಛ ಇದ್ರೆ ನೀವು ಚಲೋ ಕಾಣಿಸ್ತೀರಿ. ಸೊ ದ್ಯಾಟ್ ಈಸ್ ದ ಓನ್ಲಿ ರಿಕ್ವೆಸ್ಟ್. ಎಜುಕೇಷನ್ ಅನ್ನುವಂಥದ್ದು ಬರೀ ಓದು ಬರಹ ಬಂದರೆ ಮಾತ್ರ ಎಜುಕೇಷನ್ ಅಲ್ಲ. ಸಿವಿಲೈಸೇಷನ್ ಇರಲಾರ್ದ ಎಜುಕೇಷನಿಗೆ ಏನೂ ಬೆಲೆ ಇಲ್ಲ. ಸೊ ಲೆಟ್ಸ್ ಬಿ ಸಿವಿಲೈಸ್ಡ್ ಆ್ಯಂಡ್ ಬಿ ಎ ಗುಡ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಥ್ಯಾಂಕ್ ಯು. ಈ ವಿಶಿಷ್ಟ ಅಭಿಯಾನ ಆರಂಭಿಸಿರುವವರು ರೇಷ್ಮೆ ಇಲಾಖೆಯ ನಿವೃತ್ತಿ ಜಂಟಿ ನಿರ್ದೇಶಕ ಸಂಗಪ್ಪ ಕೋರಿ. ಸ್ವಚ್ಛತೆ ಅನ್ನೋದು ಕೇವಲ ಸರ್ಕಾರ ಅಥವಾ ಮಹಾನಗರ ಪಾಲಿಕೆಯ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋದು ಸಂಗಪ್ಪ ಕೋರಿಯವರ ಆಶಯ. ಇದು ದಾನೇಶ್ವರಿ ನಗರ 5ನೇ ಹಂತ ಅಂತ ರಾಜನಗರ ಪಕ್ಕದಲ್ಲಿ. ಇಲ್ಲಿ ಸುಮಾರು 10 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ಪಕ್ಕದಲ್ಲಿ ಒಂದು ಸ್ಕೂಲ್ ಅದ. ಹುಡುಗರೆಲ್ಲ ಬೆಳಗ್ಗೆ ಸಾಯಂಕಾಲ ಹೋಗ್ತಾ ಇರ್ತಾರೆ. ಅವ್ರು ಕಸದಾಗನ ಅಡ್ಡಾಡ್ಬೇಕು. ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲ. ಆ ಫ್ರಸ್ಟ್ರೇಷನ್ಲಿಂದ ಈ ವಿಚಾರ ಬಂದಿದೆ. ಸಾಕಷ್ಟು ಸಲ ಕ್ಲೀನ್ ಮಾಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಅದು ಯಾವುದೂ ಸರಿಯಾಗಿ ಕೆಲಸ ಕೊಡಲಿಲ್ಲ. ಮೊನ್ನೆ ನಮ್ಮ ಕಿರಣ್ ಉಪ್ಪಾರ್ ಅವ್ರಿಗೆ ಕೇಳಿದೆ. ಅವರು JCB ತಂದು ಎಲ್ಲ ಕ್ಲೀನ್ ಮಾಡಿಸಿಕೊಟ್ರು. ಆ ನಂತರ ಈ ಒಂದು ಹೆದರಿಕೆ, ಭಗವಂತನ ಹೆದರಿಕೆ ಇರಲಾದ್ರೆ ಈ ಜನ ತಿಳ್ಕೊಳ್ಳಲ್ಲ ಅನ್ನೋ ದೃಷ್ಟಿಯಿಂದ ಈ ಬೋರ್ಡ್ ಹಾಕ್ಸಿದೆ ನಾವು. ಮೊನ್ನೆ ನಾಗರ ಪಂಚಮಿ ಅವತ್ತಿನ ದಿವಸನ ಆದಿಶೇಷ ಮತ್ತು ಗಣೇಶ ಇಬ್ಬರನ್ನೂ ಅಲ್ಲಿ ಕೂಡಿಸಿ ಕೈ ಮುಗಿದರೆ ಕಲ್ಯಾಣ, ಕಸ ಹಾಕಿದರೆ ಸರ್ವನಾಶ ಅನ್ನುವಂಥ ಮೆಸೇಜ್ ಅವ್ರಿಗೆ ಹೋದರೆ ಆ ಅವೇರ್ನೆಸ್ಲಿಂದ ಅವ್ರು ಕಸ ಹಾಕೋದು ಬಿಡ್ತಾರೆ ಅನ್ನೋವಂಥ ವಿಶ್ವಾಸದಿಂದ ಪ್ರಾರಂಭ ಮಾಡಿದ್ವಿ. ಇದೊಂದು ಅಭಿಯಾನ. ಅವಾಗ ಹಾಕಿದಾಗಿಂದ ಇಲ್ಲಿ ಕಸ ಹಾಕ್ತಾಯಿಲ್ಲ. ಅದು ಒಂದು ಸಾಧನೆ ಅಂತ ನಾವು ಚಿಕ್ಕದಾಗಿ ಅನ್ಕೋಬೋದು. ಈ ನಾಗರಿಕರಾಗಿ ನಾವು ಜಾಗೃತಿ ಮಾಡಲಿಲ್ಲ ಅಂತಂದ್ರೆ ಬರೀ ಸರ್ಕಾರಗಳನ್ನು ದೂಷಣೆ ಮಾಡ್ತಾ ಇದ್ದಂತಾರೆ. ನಮ್ಮ ಜವಾಬ್ದಾರಿ ಏನು? ಈ ನಾಗರಿಕ ಅಭಿಯಾನ ಪ್ರಾರಂಭ ಮಾಡಿದ್ದು ಇಡೀ ಹುಬ್ಬಳ್ಳಿ ತುಂಬ ಆಗಬೇಕು. ಮತ್ತು ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್ ಅಂತಾರೆ. ಆ ಕ್ಲೀನ್ನೆಸ್ ನಾವು ಪ್ರಾರಂಭ ಮಾಡಲಿಲ್ಲ ಮತ್ತು ಮತ್ತೊಬ್ಬರು ಯಾರು ಮಾಡಬೇಕು? ಆ ದೃಷ್ಟಿನ ಇದನ್ನು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇಡೀ ಹುಬ್ಬಳ್ಳಿ ತುಂಬ ಇದೊಂದು ಕೆಲಸ ಪ್ರಾರಂಭ ಆಗಬೇಕು. ಇಡೀ ಊರೆಲ್ಲ ಸ್ವಚ್ಛವಾಗಿ ಇಡಬೇಕು ಅಂತ ಒಂದು ದೃಷ್ಟಿಯಿಂದ ಇದನ್ನು ಪ್ರಾರಂಭ ಮಾಡಿದ್ವಿ. ಬಹುಶಃ
ನಿಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ಇದು ಸಾಧನೆ ಆಗ್ತದೆ ಅಂತೇಳಿ ನನಗೊಂದು ವಿಶ್ವಾಸ ಅದ. ಧನ್ಯವಾದ. ಒಬ್ಬರು ಆರಂಭಿಸಿದ ಸಣ್ಣ ಪ್ರಯತ್ನಕ್ಕೆ ಇದೀಗ ಸ್ಥಳೀಯರು ಕೈಜೋಡಿಸುತ್ತಿದ್ದು, ಸಂಗಪ್ಪ ಕೋರಿಯವರ ಈ ಪ್ರಯತ್ನಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಹುಬ್ಬಳ್ಳಿ.